ನಿಮಗೆ ಗುರುವಿನ ಅವಶ್ಯಕತೆ ಕಾಣಿಸ್ಕೋಬೇಕಾದ್ರೆ ಅದಕ್ಕೂ ಒಂದು ಯೋಗ್ಯತೆ, ಸಂಸ್ಕಾರ ಬೇಕಾಗತ್ತೆ. ಅದರಲ್ಲೂ ಸರಿಯಾದ ಗುರು ಸಿಗೋಕ್ಕೆ ಸರಿಯಾದ ಸಂಸ್ಕಾರನೇ ಆಗಿರಬೇಕು. ಮನೆಗೆ ಒಬ್ಬ ಡಾಕ್ಟ್ರು, ಒಬ್ಬ ಲಾಯರು, ಒಬ್ಬ ಗುರು ಅಂತ ಮಾಡ್ಕೊಂಡಿರ್ತಾರೆ ಕೆಲವರು. ಇದಿಷ್ಟು ಮಾಡಿಕೊಂಡ್ರೆ ಅಧ್ಯಾತ್ಮ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಮಾಡಿದ್ರಿ ಎಲ್ಲ ರೀತಿ ಪಾಪ ಅಂದರೆ ದೇಹ ಬಾಧೆ, ಇದನ್ನು ಹೋಗ್ಸೋಕ್ಕೆ ಡಾಕ್ಟ್ರ್ ಬೇಕು. ಎಲ್ಲ ಥರ ವ್ಯವಹಾರ ನಿಮ್ಮ ಕರ್ಮ ಕಳೆಯೋಕ್ಕೆ ಅದಕ್ಕಿಲ್ಲ ಗುರು. ಬೇರೆ ಬೇರೆಯವ್ರು ಇದ್ದಾರೆ, ಅದಕ್ಕೆ ಲಾಯರ್ ಹತ್ರ ಹೋಗಬೇಕು. ನಿಮ್ಮ ಮನೆ ಬಾಗಿಲಿಗೆ ಗುರು ಪಾದ ಬೆಳೆಸಿ ನಿಮ್ಮನ್ನು ಪುಣ್ಯವಂತರಾಗಿ ಮಾಡಬೇಕು, ಪುಣ್ಯವಂತರನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೂ ಗುರುಗೂ ಯಾವ ಸಂಬಂಧನೂ ಆಗಲ್ಲ. ಸಂಬಂಧಕ್ಕೆ ಎಷ್ಟರ ಮಟ್ಟಿಗೆ ಯೋಗ್ಯತೆ ಇದೆ ಅಂತ ನೀವೇ ಯೋಚನೆ ಮಾಡಬೇಕು. ನಿಮಗೆ ನೀವೇ ಆಂತರ್ಯದಲ್ಲಿ ಪ್ರಶ್ನೆ ಕೇಳ್ಕೊಳ್ಳಿ. ಈ ಜನ್ಮದಲ್ಲಿ ಮುಕ್ತಿ ಬೇಕಾ? ಜ್ಞಾನದ ದಾರಿನಲ್ಲಿ ನಡಿಬೇಕಾ? ಇದು ಅವಶ್ಯಕತೆ ಇದ್ದರೆ ಗುರು ಏನಾದರೂ ಪೂರೈಸೋಕ್ಕೆ ಸಾಧ್ಯ. ನಿಮಗೆ ಅಧ್ಯಾತ್ಮದ ಹಸಿವು, ಅಧ್ಯಾತ್ಮದ ದಾಹ